ಚಾಲಕನ ನಿಯಂತ್ರಣ ತಪ್ಪಿ ಶಾಸಕರ ಕಾರು ಅಪಘಾತಕ್ಕೀಡಾಗಿದೆ. ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಕಲಬುರಗಿಯ ಸಣ್ಣೂರು ಕ್ರಾಸ್ ಬಳಿ ನಡೆದಿರುವ ಘಟನೆ. ಚಾಲಕನ ನಿಯಂತ್ರಣ ತಪ್ಪಿದ್ದಕ್ಕೆ ಶಾಸಕರ ಕಾರು ಅಪಘಾತಕ್ಕೀಡಾಗಿದೆ. ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಕಲಬುರಗಿ ಗ್ರಾಮೀಣ ಶಾಸಕರಾಗಿರುವಂತಹ ಬಸವರಾಜ್ ಮತ್ತಿಮೂಡ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ಕಲಬುರಗಿಯ ಸಣ್ಣೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಕಲಬುರಗಿಯಿಂದ ಸಣ್ಣೂರು ಗ್ರಾಮಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಶಾಸಕ ಮತ್ತಿಮೂಡ್ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ್ದಕ್ಕೆ ಈ ಒಂದು ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗಿರೋದ್ರಿಂದ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಕಲಬುರಗಿ ಗ್ರಾಮೀಣ ಶಾಸಕರಾಗಿರುವಂತಹ ಬಸವರಾಜ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ಕಲಬುರಗಿಯಿಂದ ಸಣ್ಣೂರು ಗ್ರಾಮಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಘಟನೆಗೆ ಕಾರಣ ಚಾಲಕನ ನಿಯಂತ್ರಣ ತಪ್ಪಿರೋದು ಅನ್ನುವಂತಹ ಕಾರಣ ತಿಳಿದು ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಕಾರು ಅಪಘಾತಕ್ಕೆ ಈಡಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಾರು ಪಲ್ಟಿಯಾಗಿದೆ ಅಂತ. ಕಲಬುರಗಿಯಿಂದ ಸಣ್ಣೂರ ಗ್ರಾಮಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಈ ಒಂದು ಅಪಘಾತ ಸಂಭವಿಸಿದೆ. ಶಾಸಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಶಾಸಕ ಬಸವರಾಜ್ ಮತ್ತಿಮೂಡ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಅಪಘಾತ ಸಂಭವಿಸಿದೆ ಅಂತ. ಕಲಬುರಗಿಯ ಸಣ್ಣೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ದೊಡ್ಡದಾಗಿ ಆಗುವಂತಹ ಅಪಘಾತ ತಪ್ಪಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರಯ್ಯ, ನಡೆದಿರುವಂತಹ ಘಟನೆ ಚಿಕ್ಕದು ಅಂತ ಹೇಳ್ಬೋದು, ಯಾಕೆಂದರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ದೊಡ್ಡ ಅಪಘಾತ ಒಂದು ತಪ್ಪಿದೆ. ಏನಿದೆ ಡೀಟೇಲ್ಸ್? ಈಗ ಶಾಸಕರು ಹೇಗಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಹೌದು, ನೀತಿ ಏನಂತಾರೆ, ಇದು ಕಲಬುರಗಿಯ ಒಂದು ಸಣ್ಣೂರು ಕ್ರಾಸ್ ಬಳಿ ನಡೆದಂತ ಘಟನೆ ಇದು. ಇವತ್ತು ಬೆಳಗ್ಗೆ ಏನು ಶಾಸಕರು ಕಲಬುರಗಿ ಗ್ರಾಮೀಣ ಶಾಸಕರು ಬಸವರಾಜ್ ಮತ್ತಿಮೂಡ್ ಏನಿದ್ದಾರೆ, ಅವರು ಒಂದು ಖಾಸಗಿ ಕಾರ್ಯಕ್ರಮಕ್ಕಾಗಿ ಅಲ್ಲಿ ತೆರಳ್ತಾ ಇದ್ರು. ಸಣ್ಣೂರು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ರು. ಕಳೆದ ಒಂದು ಅರ್ಧ ಗಂಟೆಗೂ ಹಿಂದೆ ನಡೆದಂತ ಈ ಒಂದು ಘಟನೆ ಏನಂತಂದ್ರೆ, ಈ ಒಂದು ಕಾರ್ ಚಾಲಕನ ಒಂದು ನಿಯಂತ್ರಣ ತಪ್ಪಿರುವಂತ ಕಾರಣಕ್ಕಾಗಿ ಕಾರ್ ಒಂದು ಪಲ್ಟಿ ಆಗಿರ್ತಕ್ಕಂಥದ್ದು, ಫಾರ್ಚುನರ್ ಕಾರು ಪಲ್ಟಿ ಆಗಿರ್ತಕ್ಕಂಥದ್ದು. ಇದು ಭಾರಿ ಅನಾಹುತ ತಪ್ಪಿದಂತ ಆಗಿರ್ತಕ್ಕಂಥ, ಯಾಕಂದ್ರೆ ಪಕ್ಕದಲ್ಲಿ ಕಂದಕ ಯಾವ್ದಾದ್ರು ಇದ್ದಿದ್ರೆ ಭಾರಿ ಒಂದು ಅಪಘಾತ ಕೂಡ ಆಗ್ತಾ ಇತ್ತು. ಆದ್ರೆ ರೋಡ್ ಸರ್ಫೇಸ್ ಇರುವಂತ ಕಾರಣಕ್ಕಾಗಿ ಒಂದು ಪಲ್ಟಿ ಆಗಿ ಕಾರ್ ನಿಂತಿರ್ತಕ್ಕಂಥದ್ದು. ಅಂತರದಲ್ಲಿ ನಿಂತಂತ ಏನು ಕಾರ್ನಿಂದ ಸಾಕಷ್ಟು ಕೂದಲಲ್ಲಿ ಅಂತರದಲ್ಲಿ ಪಾರದಂತವರು ಹೊರಗಡೆ ಒಂದು ಬಾಗಿಲನ್ನು ತೆರೆಕೊಂಡು ಹಿಂದಿನ ಡಿಕ್ಕಿಯನ್ನ ಓಪನ್ ಮಾಡ್ಕೊಂಡು, ಅಂದ್ರೆ ಸೈಡ್ ಬಾಗಿಲುಗಳು ಕೂಡ ಓಪನ್ ಆಗ್ತಿರಲಿಲ್ಲ, ಹೀಗಾಗಿ ಡಿಕ್ಕಿಯನ್ನು ಕೂಡ ಓಪನ್ ಮಾಡಿದ ನಂತರ ಹೊರಮೈ ಬಾಗಿಲನ್ನು ತೆಗೆಯೋದ್ರ ಮೂಲಕ ಶಾಸಕರು ಹೊರ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ 5 ಜನ ಪ್ರಯಾಣಿಕರಿದ್ರು, ಚಾಲಕ ಸೇರಿ ಎಲ್ಲರೂ ಕೂಡ ಸೇಫ್ ಆಗಿ ಹೊರ ಬಂದಿರ್ತಕ್ಕಂಥದ್ದು. ಆದ್ರೆ ಸಣ್ಣ ಪುಟ್ಟ ಗಾಯ ಆದಂತ ಕಾರಣಕ್ಕಾಗಿ ಯಾವುದಕ್ಕೂ ಒಂದು ಪ್ರಥಮ ಚಿಕಿತ್ಸೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗೆ ಏನು ಶಾಸಕರು ಕೂಡ ಈಗ ದಾಖಲಾಗಿರ್ತಕ್ಕಂಥದ್ದು. ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಯಾವುದೇ ಒಂದು ಹೆಚ್ಚಿನ ಗಾಯಗಳ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಯಾಕಂದ್ರೆ ಈಗ ಸದ್ಯಕ್ಕೆ ಒಂದು ಕಾರ್ನಿಂದ ಹೊರ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಹೆಚ್ಚಿನ ಒಳಪೆಟ್ಟಾಗಿರ್ಬೋದು, ಹೊರಮೈ ಪಟ್ಟಿಗಳನ್ನ ಪರೀಕ್ಷೆ ಮಾಡೋದಕ್ಕೆ ಕಾರಣಕ್ಕಾಗಿ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಶಾಸಕರು ಸೇರಿದಂತೆ ಸಹ ಪ್ರಯಾಣಿಕರು ಕೂಡ ಸೇಫ್ ಆಗಿ ಹೊರಬಂದಿರತಕ್ಕಂಥದ್ದು. ನೀತಿ, ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ದೊಡ್ಡ ಅನಾಹುತ ಒಂದು ಚಿಕ್ಕದರಲ್ಲಿ ಆಗಿದೆ. ದೊಡ್ಡ ಅನಾಹುತ ಆಗ್ತಾ ಇತ್ತು, ಕಂದಕ ಏನಾದರೂ ಇದ್ದಿದ್ರೆ, ಪ್ರಪಾತ ಏನಾದರೂ ಇದ್ದಿದ್ರೆ. ಆದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಜಾಗ ಇದ್ರಿಂದ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಶಾಸಕರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ.